ನಮಸ್ತೆ. ನನ್ನ ಈ ಚಾನಲನ್ನು ಆಸಕ್ತಿಯಿಂದ ನೋಡ್ತಿರುವಂತಹ ನನ್ನ ಸ್ನೇಹಿತರೇ ಹಾಗೂ ವೀಕ್ಷಕರೇ ಹಾಗೂ ವಿದ್ಯಾರ್ಥಿ ಬಳಗದವರೇ, ಈ ಚಾನಲನ್ನು ಪ್ರಾರಂಭಿಸಿ ಮೊನ್ನೆ 20ನೇ ತಾರೀಕಿಗೆ 4 ವರ್ಷಗಳು ಆಯಿತು. ಈ 4 ವರ್ಷಗಳಲ್ಲಿ ನನಗೆ ಗೊತ್ತಿದ್ದ ಮಟ್ಟಿಗೆ ನನ್ನ ತಿಳುವಳಿಕೆ ಬಂದ ಹಾಗೆ ನಾನು ನನ್ನಿಂದ ಆದಷ್ಟು ಪ್ರಯತ್ನ ಮಾಡಿ ಈ ವಿದ್ಯಾರ್ಥಿಗಳಿಗೆ ಹಾಗೂ ಇತರರಿಗೂ ಸಹ ಸಾಮಾನ್ಯ ಜ್ಞಾನದ ಮಾಹಿತಿ ಮತ್ತು ರಸಪ್ರಶ್ನೆ ಕಾರ್ಯಕ್ರಮದ ತುಣುಕುಗಳು ಹಾಗೂ ಇನ್ನೂ ಬೇರೆ ಬೇರೆ ವಿಧದ ವಿದ್ಯಾರ್ಥಿಗಳಿಗೆ ಬೇಕಾಗುವಂಥ ಸಾಮಾನ್ಯ ಜ್ಞಾನ ಹಾಗೂ ಇಂಗ್ಲೀಷ್ನಲ್ಲಿ ಬರುವಂಥ ಬೇಸಿಕ್ ಫಂಡಮೆಂಟಲ್ಸ್ ಮತ್ತು ಅದಕ್ಕೆ ಪೂರಕವಾಗಿ ಬೇಕಾದಂಥ ಬೇರೆ ಬೇರೆ ಸಾಮಾನ್ಯವಾದ ಟ್ರಾನ್ಸ್ಲೇಷನ್ ಅಂದರೆ ಭಾಷಾಂತರ, ಇಂಗ್ಲೀಷಿಂದ ಕನ್ನಡಕ್ಕೆ, ಕನ್ನಡದಿಂದ ಇಂಗ್ಲೀಷಿಗೆ, ನಂತರ ಬೇರೆ ಬೇರೆ ವಿಧದ ಶಬ್ದಗಳ ಕುತೂಹಲಕರವಾದ ಕೆಲವು ಶಬ್ದಗಳ ಜೋಡಣೆ ಇದೆಲ್ಲವನ್ನು ನಾನು ಮಾಡಿದ್ದೇನೆ. ಈ ಕುರಿತು ನಿಮಗೆಲ್ಲರಿಗೂ ನನ್ನ ಹಾರ್ದಿಕ ಶುಭಾಶಯಗಳು. ಅದರೊಂದಿಗೆ ಈಗ ಒಟ್ಟಿಗೆ 40,000 ನಮ್ಮ ವ್ಯೂಸ್ಗಳು ಅಂದರೆ ವೀಕ್ಷಕರು ನೋಡಿದ್ದಾರೆ. ಅದು ಒಂದು ಹೇಳಲು ನನಗೆ ತುಂಬ ಸಂತಸವಾಗುತ್ತದೆ, ತುಂಬ ಖುಷಿಯಾಗುತ್ತದೆ. ಹೆಚ್ಚಿನವರು ಈ ಚಾನಲನ್ನು ತುಂಬ ಅಭಿಮಾನದಿಂದ, ಪ್ರೀತಿಯಿಂದ, ಆಸಕ್ತಿಯಿಂದ ನೋಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರಿಯಲಿ ನಿಮ್ಮೆಲ್ಲರ ಸಹಕಾರ. ಹಾಗೂ ಇದರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕೆಂದು ನಿಮಗೆ ಅನ್ನಿಸಿದರೆ ಅದನ್ನು ನೀವು ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ಅದರಲ್ಲಿ ನಾನು ನೋಡಿ, ಅದನ್ನು ಓದಿ, ಅದರಲ್ಲಿ ಯಾವುದು ಬೇಕಾಗ್ತದೆ ಅದನ್ನು ನಿಮಗೆ ನಾನು ಕೊಡಲು ನಾನು ತಯಾರಾಗಿದ್ದೇನೆ. ಈಗ ಅಕ್ಷರಗಳ ಪದಗುಚ್ಛಗಳು, ಇದೇ ಥರ ಪದಗುಚ್ಛಗಳನ್ನು 4 ಭಾಗಗಳನ್ನು ಕೊಟ್ಟಾಗಿದೆ. ಈಗ ಇದು 5ನೇದು. ಇದರಲ್ಲಿ ಬರುವ ಕೊನೆಯ ಅಕ್ಷರಗಳು ಎಲ್ಲ ಅಕ್ಷರಗಳು ನಿಮಗೆಲ್ಲ ಗೊತ್ತಿರುವಂಥದ್ದೇ ಇದೆ, ಹೆಚ್ಚು ಕಡಿಮೆ. ನಿರಂತರ ಅಂದರೆ ಕಂಟಿನ್ಯೂಸ್ ಆಗಿ ನಾವು ಮಾಡುವಂಥ ಒಂದು ಕೆಲಸಕ್ಕೆ, ಅದನ್ನೇ ಮುಂದುವರಿಸುವಂಥ ಕೆಲಸಕ್ಕೆ ನಿರಂತರ ಅಂತ ಹೇಳ್ತಾರೆ. ಆಮೇಲೆ ಇತರ ಎಲ್ಲ ಶಬ್ದಗಳು ನಿಮಗೆ ಗೊತ್ತಿರುವಂಥದ್ದೇ ಇದೆ. ಚಾಮರ ಅಂದರೆ ಇವಾಗ ಅದು ಕಡಿಮೆಯಾಗಿದೆ. ಆದರೆ ಈ ದೊಡ್ಡ ದೊಡ್ಡ ಉತ್ಸವಗಳಲ್ಲಿ, ದೇವರ ಉತ್ಸವಗಳಲ್ಲಿ ದೇವರಿಗೆ ಸೇವೆ ಮಾಡ್ತಾರೆ. ಅದಕ್ಕೆ ನಾವು ಗಾಳಿ ಅಂದರೆ ಬೀಸಣಿಗೆ ಅಂತ ಹೇಳ್ತೇವೆ, ಅದಕ್ಕೆ ಚಾಮರ ಅಂತ ಹೇಳ್ತಾರೆ. ಅದೇ ರೀತಿ ಬಾತ್ಮೀದಾರ ಅಂದರೆ ಪ್ರೆಸ್ ರಿಪೋರ್ಟರ್. ಆಮೇಲೆ ಸಂಚುಕೋರ ಅಂತ ನಿಮ್ಗೆ ಗೊತ್ತೇ ಇದೆ. ಬೇಹುಗಾರ ಅಂದರೆ CID. ಆಮೇಲೆ ಕಾಗಿಯೇ ಬಂಗಾರ ಅಂತಿದೆ ಒಂದು, ಅದು ಮೈಕಾ, ಅದು ಗುಡ್ ಇನ್ಸುಲೇಟರ್. ಅದನ್ನು ಎಲೆಕ್ಟ್ರಾನಿಕ್ ಮಾಡ್ಯೂಲ್ಸ್ ಅಥವಾ ಅದರ PCB ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ಗೆ ಅದನ್ನು ಜೋಡಿಸಲು ಉಪಯೋಗಿಸುತ್ತಾರೆ. ಇದು ಎಲೆಕ್ಟ್ರಾನಿಕ್ ಉಪಕರಣಗಳಿಗೆ ತುಂಬ ಉಪಯೋಗವಾಗುತ್ತದೆ.
ಆಮೇಲೆ ಅಮರ ಅಂದರೆ ಗೊತ್ತೇ ಇದೆ ನಿಮಗೆ, ಅಮರವಾಗಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಅವರು ಶಾಶ್ವತ, ಅವರಿಗೆ ಮರಣ ಇಲ್ಲ. ಆಮೇಲೆ ದುರಹಂಕಾರ, ಅಹಂಕಾರ, ಸ್ವೇಚ್ಛಾಚಾರ, ಅದರ ಅರ್ಥಗಳು ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ. ಅದನ್ನು ಹೇಳುವ ಅವಶ್ಯಕತೆ ಇಲ್ಲ ಅಂತ ನನಗೆ ಕಾಣ್ತದೆ. ಹೆಣಭಾರ ಅಂತಿದೆ. ಹೆಣಭಾರ ಅಂದರೆ ಅಷ್ಟು ಅದು ಭಾರ ಜಾಸ್ತಿ ಆಗಿರ್ತದಂತೆ. ಜೀವ ಹೋದ ಮೇಲೆ ಮನುಷ್ಯನ ಶರೀರ ಹೆಚ್ಚು ಭಾರವನ್ನು ಪಡೆದುಕೊಳ್ತದಂತೆ. ಭೂಶಿರ ಗೊತ್ತೇ ಇದೆ. ಭೂಶಿರ ಮತ್ತು ಭೂಶಿಖರ. ಭೂಶಿರ ಅಂತ ಹೇಳಿದರೆ ಇಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ 3 ಸಮುದ್ರಗಳು ಒಟ್ಟಿಗೆ ಆಗುವಂಥ ಸ್ಥಳ, ಅದು ಭೂಶಿರ. ಇಲ್ಲಿ ಕೊಟ್ಟಿರೋದು ಭೂಶಿಖರ. ಭೂಶಿಖರ ಅಂದರೆ ಪರ್ವತದ ಶ್ರೇಣಿಗಳು, ಅತ್ಯಂತ ಎತ್ತರವಾದಂಥ ಶ್ರೇಣಿಗಳಿಗೆ, ಪರ್ವತದ ಶ್ರೇಣಿಗಳಿಗೆ ಭೂಶಿಖರ ಅಂತ ಹೇಳ್ತಾರೆ. ಭೂಶಿರ ಅಂತಲೂ ಇದೆ. ಭೂಶಿರ ಅಂತ ಹೇಳಿದರೆ ನಮ್ಮ ದಕ್ಷಿಣದಲ್ಲಿ ರಾಮೇಶ್ವರ, ಅಲ್ಲಿ 3 ಸಮುದ್ರಗಳು ಸಂಗಮ ಒಟ್ಟಿಗೆ ಆಗುವಂಥದ್ದು, ಅದಕ್ಕೆ ಭೂಶಿರ ಅಂತ ಹೇಳ್ತಾರೆ. ಆಮೇಲೆ ಆವಿಷ್ಕಾರ ಅಂದರೆ ಬೇರೆ ಬೇರೆ ನಾವು ನಮಗೆ ಬೇಕಾದ ಹಾಗೆ ಬೇರೆ ಬೇರೆ ಬದಲಾವಣೆ ಮಾಡಿಕೊಳ್ಳೋದು, ಅದು ಆವಿಷ್ಕಾರ. ನೆಕ್ಸ್ಟು ವಾಯುಭಾರ. ವಾಯುಭಾರ ಅಂದರೆ ನಮ್ಮ ಬದಲಾವಣೆ, ನಮ್ಮ ವಾತಾವರಣದಲ್ಲಿ ಆಗುವಂಥ ಬದಲಾವಣೆಗಳು. ಆಮೇಲೆ ಗೋದೂರ, ಮಯೂರ, ಸುಂದರ ಎಲ್ಲ ನಮಗೆ ಗೊತ್ತೇ ಇದೆ. ಅಂಜೂರ ಅಂತ ತಿನ್ನುವಂಥ ಹಣ್ಣು, ಭರ್ಪುರ, ಮಧುವರ. ಇದರಲ್ಲಿ ಆಮೇಲೆ ಗಾಳಿಗೋಪುರ. ಗಾಳಿಗೋಪುರ ಅಂತೇಳಿ ಅದು ತುಂಬ ಎತ್ತರವಾಗಿರ್ತದೆ. ಅದು ಗಾಳಿಗೋಪುರ ಅಂತ ಹೇಳಿ ಅರ್ಥ, ಗಾಳಿ ಅಂದರೆ ವಾಯು, ಅದು ಎಷ್ಟು ಗಾಳಿ ಬಂದರೂ ಸಹ ಅದು ತಡೆಯುತ್ತದೆ ಎನ್ನುವ ಆ ಅರ್ಥದಲ್ಲಿ ಅಲ್ಲಿ ಗಾಳಿಗೋಪುರ ಅಂತ ಹೇಳಿದ್ದಾರೆ. ಇಲ್ಲಿಗೆ ಈ ಎಪಿಸೈಡ್ ಮುಗಿಯಿತು. ನೆಕ್ಸ್ಟು ಇನ್ನೊಂದು ಭಾಗವನ್ನು ನಾನು ಮುಂದುವರಿಸುತ್ತೇನೆ. ನಿಮಗೆಲ್ಲರಿಗೂ ವಂದನೆಗಳು.